ಎಲ್ಲರಿಗೂ ಶುಭೋದಯ ಮಕ್ಕಳೇ. ಈ ದಿನ ನಾವು ಅಕ್ಷರಾಭ್ಯಾಸ 10 ಈ ಭಾಗವನ್ನು ನೋಡೋಣ. ಇಂದಿನ ತರಗತಿಗಳಲ್ಲಿ ಅಕ್ಷರಾಭ್ಯಾಸ 1ರಿಂದ 9ರವರೆಗೂ ಎಲ್ಲ ಅಕ್ಷರಗಳನ್ನು ಕಲಿತಿದ್ದೇವೆ. ಹಾಗೂ ಅದರ ಜೊತೆಗೆ ಈ ಅಕ್ಷರಾಭ್ಯಾಸ 10ರಲ್ಲೂ ಸಹ ಯಾವ ಅಕ್ಷರ ಬರುತ್ತೆ ಆ ಅಕ್ಷರದ ಪದಗಳನ್ನು ಸಹ ಕಲಿಯೋಣ ಬನ್ನಿ. ಇಲ್ಲಿ ನೋಡಿ, ಅಕ್ಷರಾಭ್ಯಾಸ 10ರಲ್ಲಿ ಯಾವ ಅಕ್ಷರಗಳು ಬರುತ್ತೆ? ಅಂ, ಅಹ, ಞ, ಇಞ ಈ ಅಕ್ಷರಗಳು ಬರುತ್ತೆ ಅಕ್ಷರಾಭ್ಯಾಸ 10ರಲ್ಲಿ. ಇಲ್ಲಿ ನೋಡಿ, ಅಕ್ಷರ ತೋರಿಸಿ ಹೇಳಿಸಿ ಅಂತ ಕೊಟ್ಟಿದ್ದಾರೆ. ಈ ಅಕ್ಷರ ಏನಂತೀವಿ? ಅಂ. ಏನಂತೀವಿ? ಅಂ ಹೇಳಬೇಕು. ಅಹ, ಅಹ. ಇಞ, ಇಞ. ಏನದು? ಇಞ, ಇಞ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಪಠ್ಯಪುಸ್ತಕ ತಗೊಂಡು ಈ ಅಕ್ಷರಗಳನ್ನ ನೀವು ಕಾಪಿ ಮಾಡಬೇಕಾಗತ್ತೆ. ಯಾವುದು? ಅಂ, ಅಹ, ಹಾಗೆ ಞ, ಇಞ. ಅಲ್ಲಿ ಡಾಟ್ಸ್ ಕೊಟ್ಟಿದ್ದಾರಲ್ಲ, ಚುಕ್ಕೆ ಕೊಟ್ಟಿದ್ದಾರಲ್ಲ, ಅದನ್ನು ಸೇರಿಸ್ತಾ 4 ಬರಿಬೇಕು. ನೆಕ್ಸ್ಟ್ ಲೈನಲ್ಲಿ ಮೊದಲಿಗೆ ಇದು ಬರಿಬೇಕು, ನಂತರ ಈ ಡಾಟ್ಸ್ನ ಜಾಯಿನ್ ಮಾಡಬೇಕು, ನಂತರ ಇಲ್ಲೂ ಸಹ ಬರಿಬೇಕು. ಕೇವಲ ಕೆಲವೊಬ್ಬರು ಮಾತ್ರ ಮಕ್ಕಳು ಬರೆದುಬಿಟ್ಟು ನನಗೆ ವಾಟ್ಸಪ್ ಮಾಡ್ತಿದ್ದಾರೆ. ಬಟ್ ಎಲ್ಲ ಮಕ್ಕಳು ನೀವು ಬರೆದಿದ್ದಾದಮೇಲೆ ನೀವು ಫೋಟೋ ತಗೊಂಡು ನನಗೆ ವಾಟ್ಸಪ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಅಭ್ಯಾಸ. ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಅಂತ ಕೊಟ್ಟಿದ್ದಾರೆ. ಇದನ್ನು ಏನಂತೀವಿ? ಕ, ಅಂಕ. ಮ ಅನ್ನೋದಲ್ಲಿ ಮಿಸ್ ಆಗುತ್ತೆ. ಅಂಕ ಅಂತ ಹೇಳಬಾರ್ದು. ಅಂಕ. ಗ, ಅಂಗ. ಡ, ಅಂಡ. ದ, ಅಂದ. ಥ, ಅಂಥ. ಚ, ಲ, ಅಂಚಲ. ಗ, ಳ, ಅಂಗಳ. ಜ, ನ, ಅಂಜನ. ಥ, ಪು, ರ, ಅಂತಃಪುರ. ಏನಂತೀವಿ? ಅಂತಃಪುರ. ನೀಡಿರುವ ಪದಗಳನ್ನು ಗುರುತಿಸಿ ಗುಂಡಾಗಿ ಬರೆಯಲು ಹೇಳಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಲೈನ್ ಕೊಟ್ಟಿದ್ದಾರೆ. ಇಲ್ಲಿ ಏನೊಂದು ಪದಗಳಿದೆಯೋ ಅದನ್ನು ನೀವು ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕಾಗತ್ತೆ. ಅಂಕಣ. ಅಲ್ಲಿ 2 ಲೈನ್ಸ್ ಟಚ್ ಮಾಡಿ ಅಂಕಣ ಆ ರೀತಿ ನೀವು ಕಾಪಿ ಮಾಡಬೇಕಾಗತ್ತೆ. ನಂತರ ಅಂತರ. ಏನಂತೀವಿ ಅದನ್ನು? ರ, ಅಂತರ. ದ, ಅಂದ. ತ, ಅಂಥ. ಗ, ಅಂಗ. ಗ, ದ, ಅಂಗದ. ಕಂಬ, ಕಂಬ. ಕಂಪನ, ಕಂಪನ. ಮಂಗ, ಮಂಗ. ಕಂಠ, ಕಂಠ. ಅಹ, ಇಞ, ಇಞ. ಇಷ್ಟು ಪದಗಳನ್ನ ಕೆಳಗಡೆ ಕೊಟ್ಟಿರೋ 2 ಲೈನ್ಸಲ್ಲಿ ಟಚ್ ಮಾಡ್ತಾ ಹೇಳಿಕೊಂಡು ಅಂದರೆ ಉಚ್ಚರಿಸ್ಕೊಂಡು ಬರಿಬೇಕಾಗತ್ತೆ ಮಕ್ಕಳೇ. ನಂತರ ನೋಡಿ, ಈ ಪೇಜಲ್ಲಿ ವೃತ್ತಗಳಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ ಮಧ್ಯದಲ್ಲಿ 0 ಬರುವಂತೆ ಮಾದರಿಯಂತೆ ಪದಗಳನ್ನು ರಚಿಸಿ ಮಕ್ಕಳಿಂದ ಬರೆಯಿಸಿ ಓದಿಸಿ ಅಂತ ಕೊಟ್ಟಿದ್ದಾರೆ. ಅದು
ಅಮ್ಮಲ್ಲಿ ಬರುತ್ತಲ್ಲ 0 ಅದು ಅಮ್. ಇಲ್ಲಿ ಮಾದರಿಯಂತೆ ರಂಗ ಅಂತ ಕೊಟ್ಟಿದ್ದಾರಲ್ಲ, ರಂಗ ಕೊಟ್ಟಿದ್ದಾರೆ. ಅದೇ ರೀತಿ ಮಿಕ್ಕ ಅಕ್ಷರಗಳು ಯಾವ್ದು ಬರುತ್ತೆ? ಕಂದ, ಕಂದ ಬರುತ್ತೆ. ರಂಗ ಬರುತ್ತೆ. ಶಂಖ ಬರುತ್ತೆ. ಹಾಗೆ ಮಂಗ ಬರುತ್ತೆ. ಹಂಸ, ಹಂಸ ರಂಪ, ರಂಪ ಬರುತ್ತೆ. ಗಂಧ, ಗಂಧ ಬರುತ್ತೆ. ಹಾಗೆ ಸಂಗ, ಸಂಗ ಈ ರೀತಿ ಬರುತ್ತೆ. ಆ ಅಕ್ಷರ ಜೊತೆಗೆ ಸೇರಿಸಿ ಮತ್ತು ಇನ್ನೊಂದು ಅಕ್ಷರನ ಸೇರಿಸಿ ನಾವಿಲ್ಲಿ ಪದ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ನಾನು ಮಾಡಿದ್ದೀನಿ. ಶಂಖ, ಇಲ್ಲಿದೆಲ್ಲ ಶಂಖ, ಶಂಖ. ಮಂಗ, ಮಂಗ, ಮಂಗ. ಕಂಸ, ಕಂಸ, ಕಂಸ. ಸಂಗ, ಸಂಗ, ಸಂಗ. ರಂಪ, ರಂಪ, ರಂಪ. ಹಂಸ, ಎಲ್ಲಿದೆ ಸ. ಅದೇ ರೀತಿ ಕಂದ, ಕಂದ, ಕಂದ. ಪಂಕ, ಪಂಕ, ಪಂಕ. ಪಂಕ ಅಂದರೆ ಫ್ಯಾನ್ ಅಂತ. ಕಂದ ಅಂದರೆ ಮಗು ಅಂತ. ಹಂಸ ಅಂದರೆ ಸ್ವ್ಯಾನ್ ಅಂತ ಹೇಳ್ತೀವಲ್ವ, ಅದನ್ನು ಹಂಸ ಅಂತೀವಿ. ರಂಪ, ಸಂಗ ಅಂದರೆ ಫ್ರೆಂಡ್, ಜೊತೆಗೆ ಅಂತ. ಕಂಸ ಅಂದರೆ ಅದೊಂದು ಹೆಸರು. ಮಂಗ ಅಂದರೆ ನಿಮಗೆ ಗೊತ್ತು ಏನು? ಮಂಗ ಅಂದರೆ ಕೋತಿ ಅಥವಾ ಮಂಕಿ ಅಂತ. ಶಂಖ ಅಂದರೆ ಶಂಖನ ದೇವಸ್ಥಾನದಲ್ಲಿ ಊದ್ತಾರಲ್ಲ ಶಂಖ, ಅದು. ಮತ್ತು ರಂಗ, ರಂಗ ಅನ್ನೋದು ಒಂದು ಹೆಸರು. ಗಂಧ, ಗಂಧ ಅಂದರೆ ಒಂದು ಸುವಾಸನೆ ಅಂತ. ಇಷ್ಟು ಈ ದಿನದ ತರಗತಿ ಮಕ್ಕಳೇ. ಇಷ್ಟನ್ನು ಈ ಅಭ್ಯಾಸವನ್ನು ಹಾಗೂ ಈ ಅಭ್ಯಾಸವನ್ನು ಇಲ್ಲಿ ಗುಂಡಾಗಿ ಬರೀರಿ ಅಂತ ಕೊಟ್ಟಿದ್ದಾರಲ್ಲ, ಈ ಅಭ್ಯಾಸವನ್ನು ನೀವು ಮಾಡಿ ಮುಗಿಸ್ಬೇಕಾಗತ್ತೆ. ಅದು ನಿಮ್ಮ ಪಠ್ಯಪುಸ್ತಕದಲ್ಲೇ. ಓಕೆ ಮಕ್ಕಳೇ, ಬಾಯ್.